ಭಾರತ ಬ್ರಿಟಿಷರ ಆಡಳಿತ ಕಾಲದಲ್ಲಿದ್ದಾಗ ನಮ್ಮಲ್ಲಿರುವಂಥ ಅನೇಕ ದೇಶಭಕ್ತರು ಬ್ರಿಟಿಷರಿಂದ ಆಡಳಿತವನ್ನು ಪಡೆಯುವುದಕ್ಕೋಸ್ಕರ ಅನೇಕರು ಹೋರಾಟ ಮಾಡಿದರು. ಆದರೆ ಸಾಮಾನ್ಯವಾಗಿ ನಮಗೆ ಎಲ್ಲ ವ್ಯಕ್ತಿಗಳು ಗೊತ್ತಾಗ್ತಾರೆ. ಆದರೆ ಕೆಲವು ವ್ಯಕ್ತಿಗಳು, ಈಗ ಎಕ್ಸಾಂಪಲು ಹಾವೇರಿ ಅಂತ ತೆಗೆದುಕೊಂಡ್ರೆ ಉದಾಹರಣೆ, ನಮಗೆ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬ ಒಂದು ಊರಿನಲ್ಲಿ ಒಬ್ಬ ಒಂದು ಒಬ್ಬ ದೇಶಭಕ್ತನು ಭಾಷಣ ಮಾಡ್ತಾ ಇದ್ದಂತೆ. ಆ ಭಾಷಣವನ್ನು ಕೇಳುತ್ತಾ ಇದ್ದ ಅಂತ ವ್ಯಕ್ತಿ ಏನು ಬಹಳ ವರ್ಷದವನಲ್ಲ, 8-10 ವರ್ಷದ ಒಬ್ಬ ಬಾಲಕ. ಆತ ಆ ಭಾಷಣದಲ್ಲಿ ಏನು ಹೇಳ್ತಾ ಇದ್ರು? ವಿದೇಶಿ ಬಟ್ಟೆಗಳನ್ನು ಧರಿಸಬಾರದು, ನಮ್ಮ ದೇಶದಲ್ಲಿ ತಯಾರಿಸಿರುವ ಬಟ್ಟೆಯನ್ನು ಧರಿಸಬೇಕು ಅಂತ ಹೇಳಿದ್ರಂತೆ. ನೋಡಿ, ಆತ ತಲೆಯನ್ನು ಮುಟ್ಟಿಕೊಳ್ಳುತ್ತಾನೆ. ತನ್ನ ತಲೆ ಮೇಲೆ ವಿದೇಶಿಯ ಬಟ್ಟೆ ಇರುತ್ತದೆ, ಟೋಪಿ ಇರುತ್ತದೆ. ಅದನ್ನು ಆ ಕ್ಷಣದಲ್ಲೇ ಕಿತ್ತು ನೆಲಕ್ಕೆಸೆದು ನಮ್ಮ ದೇಶದ ಬಟ್ಟೆಯ ಹೋರಾಟದ ಬಗ್ಗೆ ಹೋರಾಟ ಮಾಡ್ತಾನೆ. ಆತ ಬೇರೆ ಯಾರೂ ಅಲ್ಲ, ಮೈಲಾರ್ ಮಹಾದೇವ. ಯಾಕೆ ಆತನಿಗೆ ಆ ರೀತಿಯಾದಂಥ ಒಂದು ಮನೋಭಾವನೆ ಬಂತು ಮನಸ್ಸಿನಲ್ಲಿ ಅಂದರೆ, ಅವರ ರಕ್ತದಲ್ಲೇ ಇತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ತಂದೆ ತಾಯಿಗಳು ಇಬ್ಬರು ದೇಶಭಕ್ತರು, ದೇಶ ಪ್ರೇಮಿಗಳು. ಅವರು ತಾಯಿ ಆಗಲೇ ಜೈಲಿನಲ್ಲಿ ಇರುತ್ತಾಳೆ. ತಾಯಿಗೆ ತಕ್ಕಂತೆ ಮಗ. ಆತನಿಗೆ ಓದುವುದರಲ್ಲಿ ಆಸಕ್ತಿ ಇರುವುದಿಲ್ಲ. ಅವನಿಗೆ ಈ ಖಾದಿ ಬಟ್ಟೆಯ ಮೇಲೆ ಹೆಚ್ಚು ಆಸಕ್ತಿ ಉಂಟಾಗ್ಬಿಡ್ತೈತಿ. ಹಾಗಾಗಿ ಅವನು ಆ ಖಾದಿ ಬಟ್ಟೆಯನ್ನು ತಯಾರಿಸುವಲ್ಲಿಗೆ ಹೋಗ್ತಾನೆ. ಎಲ್ಲಿಗೆ? ಕಲಾದಗಿಗೆ ಹೋಗಿ, ವಿಜಯಪುರ ಜಿಲ್ಲೆಯ ಕಲಾದಗಿಗೆ ಹೋಗಿ ಆ ಖಾದಿ ಬಟ್ಟೆಯನ್ನು ತಯಾರಿಸುವುದನ್ನು ನೋಡಿಕೊಂಡು, ಅದರಿಂದ ತಿಳಿದುಕೊಂಡು, ಅನಂತರ ಆ ಖಾದಿ ಬಟ್ಟೆಯನ್ನೆಲ್ಲ ಹೊತ್ತುಕೊಂಡು ಊರಿಗೆ, ಆಗಿನ ಕಾಲದಲ್ಲೆಲ್ಲ ಏನು ಅಡ್ವರ್ಟೈಸ್ಮೆಂಟ್ ಈ ಥರ ಜಾಹೀರಾತುಗಳು ಇರಲಿಲ್ಲ, ಅವನೇ ಸ್ವತಃ ಹೊತ್ತುಕೊಂಡು ಎಲ್ಲ ಕಡೆ ಮಾರಾಟ ಮಾಡ್ತಾ ಇದ್ದಂತೆ. ನೋಡಿ, ಆ ದೇಶದ ಬಗ್ಗೆ ಎಷ್ಟು ಅಭಿಮಾನ ಇತ್ತು. ಅದೊಂದು ಭಾಷಣ ಕೇಳಿದಕ್ಕಾಗಿ ಅವನು ವಿದೇಶಿ ಬಟ್ಟೆಗಳನ್ನು ಯಾವ ರೀತಿಯಾಗಿ ತ್ಯಜಿಸಿ ನಮ್ಮ ದೇಶದ ಬಟ್ಟೆಗಳೇ ಆಗಬೇಕು ಅಂತ ಹೇಳಿ ಯಾವ ರೀತಿಯಾದಂಥ ಒಂದು ಹೋರಾಟ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನು ಈ ಹೋರಾಟದ ನಂತರ ಅವನು ಏನು ಮಾಡ್ತಾನೆ ಗೊತ್ತಾ? ಬ್ರಿಟಿಷರ ಈ ಹಾವೇರಿ ಜಿಲ್ಲೆಯಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಈ ಕಂದಾಯ ವಸೂಲು ಮಾಡುವಂಥದ್ದು ಒಂದು ಪದ್ಧತಿ ಇತ್ತು. ಅವರು ಬ್ರಿಟಿಷರು ನಮ್ಮ ರೈತರಿಗೆ ಬಹಳಷ್ಟು ಹಿಂಸೆ ಕೊಡ್ತಾ ಇದ್ರು. ಅದು ಕೂಡ ಆತನಿಗೆ ತಿಳಿಯುತ್ತದೆ ಅಲ್ಲಿ. ಅನಂತರ ಅವನು ತನ್ನ ಹೆಂಡತಿ ಮಗಳನ್ನು ಕೂಡ ಹುಬ್ಬಳ್ಳಿಗೆ ಕಳಿಸಿಬಿಟ್ಟು ತಾನೊಬ್ಬನೇ ಅವರೊಂದಿಗೆ ಹೋರಾಟ ಮಾಡ್ತಾನೆ. ಅವರ ಖಜಾನೆಗಳನ್ನೆಲ್ಲ, ಬೀಗಗಳನ್ನೆಲ್ಲ ಮುರಿದು ಲೂಟಿ ಮಾಡ್ತಾನೆ. ಅವನ ಸಂಗಡಿಗರಿಗೆಲ್ಲ ಭಯ ಆಗುತ್ತದೆ. ಅವನ ಜೊತೆಗಿರುವಂಥ ಪೊಲೀಸರುಗಳೆಲ್ಲ ಓಡಿ ಹೋಗ್ತಾರೆ. ಆದರೂ ಕೂಡ ಅವನು ಧೈರ್ಯದಿಂದ ಅದನ್ನೆಲ್ಲ ಮಾಡ್ತಾನೆ. ಅನಂತರ ಅಲ್ಲಿಯೇ ಒಬ್ಬ ಬ್ರಿಟಿಷ್ ಪೊಲೀಸ್ ವ್ಯಕ್ತಿ ಅಲ್ಲಿ ಕಾದು ಕುಳಿತು ಮಹಾದೇವನ ಎದೆಗೆ ಗುಂಡನ್ನು ಹಾಕ್ತಾನೆ. ಆ ಗುಂಡಿನಿಂದ ಮಹಾದೇವ ರಕ್ತದ ಮಡುವಿನಲ್ಲಿ ಬೀಳ್ತಾನೆ. ಆ ಬಿದ್ದಂಥ ಸಂದರ್ಭದಲ್ಲಿ ಕೂಡ ನೋಡಿ, ಪೊಲೀಸರು ಈತನ ಜೊತೆಗಿರುವಂಥ ಪೊಲೀಸರುಗಳು ಅಥವಾ ಈತನ ಜೊತೆಗಿರುವ ಸಂಗಡಿಗರೆಲ್ಲರೂ ಅವನನ್ನು ಹಿಂಸೆ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಹೇಳ್ತಾನವ, ನಮ್ಮದು ಅಹಿಂಸಾತ್ಮಕ ಧರ್ಮ, ಆತನಿಗೆ ತೊಂದರೆ ಕೊಡಬೇಡಿ, ಹಿಂಸೆ ಮಾಡಬೇಡಿ ಅಂತ ಹೇಳಿ ತನ್ನ ಉಸಿರನ್ನು ಬಿಟ್ಟು ಬಿಡ್ತಾನೆ. ನೋಡಿ, ಯಾವ ರೀತಿಯಾದಂಥ ದೇಶ ಭಕ್ತಿ ಇತ್ತು, ದೇಶ ಪ್ರೇಮಿ ಇತ್ತು ಅನ್ನೋದಕ್ಕೆ ಈಗ ಮೈಲಾರ್ ಮಹಾದೇವನ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಒಬ್ಬ ಚಿಕ್ಕ ವಯಸ್ಸಿನ ಬಾಲಕ, ಅವನು ಎಷ್ಟು 8 ಮತ್ತು 10 ವರ್ಷದ ಬಾಲಕನಾಗಿ ದೇಶದ ಮೇಲೆ ಇಷ್ಟೊಂದು ಅಭಿಮಾನ ಆತನಿಗೆ ಬಂತು ಅಂದರೆ, ಇವತ್ತಿನ ದಿನದಲ್ಲಿ ನಾವು ನೋಡಿದರೆ ಎಲ್ಲಿ ಇಲ್ಲ, ದೇಶಾಭಿಮಾನನೇ ಇಲ್ಲ ಅಂತ ನನಗನ್ನಿಸುತ್ತದೆ. ಎಲ್ಲೋ ಒಂದಿಬ್ಬರಲ್ಲಿ ಇದ್ದರೆ ಸಾಲದು, ಎಲ್ಲರಲ್ಲಿ ದೇಶಾಭಿಮಾನ ಇರಬೇಕು. ಬರುತ್ತಿರುವಂಥ ಆಗಸ್ಟ್ 15 ಪ್ರತಿಯೊಬ್ಬರೂ ಕೂಡ ಸಡಗರ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.